ಏನು ದೇವಸ್ಥಾನಕ್ಕೆ ಬಂದೀವಿ, ಖುಷಿಯಾಗಿರೋದು ಬಿಟ್ಟು ಯಾಕೆ ಇಷ್ಟು ಬೇಜಾರದಿ? ಏನಿಲ್ಲ. ಒಂದು ಮಾತು ಕೇಳ. ಸರಿ ಕೇಳ. ಮೊದಲು ಎಷ್ಟು ಟೈಮ್ ಕೊಡ್ತಿದ್ದಿ, ಇವಾಗ ಯಾಕೆ ಟೈಮ್ ಕೊಡ್ತಿಲ್ಲ ಹಂಗ? ಏನಿಲ್ಲ, ಟೆನ್ಷನ್. ಏನು ಟೆನ್ಷನ್ ಐತೆ ನಿನಗೆ ಅಂಥದ್ದು? ಮನೆ ಜವಾಬ್ದಾರಿ ಮುಂದೆ ಮನಸ್ಸು ಸೋತೋಗೈತಿ. ಅದಕ್ಕೆ ಏನು ನನಗೆ ಟೈಮ್ ಕೊಡವಲ್ಲಿ? ಅಷ್ಟಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ? ಇಬ್ರು ಮದುವೆ ಆಗಿಬಿಡೋಣ, ಇಬ್ರು ಕೂಡಿ ಮನೆ ಜವಾಬ್ದಾರಿ ತಗೊಂಡ್ರೆ ಆಯ್ತು. ಏಯ್ ತಮಾಷೆ ಮಾಡಬೇಡ, ಮೊದಲು ಟೆನ್ಷನ್ ಆಗಿದ್ದೀನಿ, ಸುಮ್ಕೆ ಹೋಗು. ನಿಜ ಹೇಳ್ತಾ ಇದ್ದೀನಿ, ಪ್ರಾಮಿಸ್. ನನಗೆ ನಿನ್ನ ಬಿಟ್ಟು ಇರೋಕ್ಕಾಗಲ್ಲ. ಕಷ್ಟನೂ ಸುಖನೂ ನಿನ್ನ ಜೊತೆನೇ ಬದುಕಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಏನು ಹೇಳಕತ್ತಿ? ನಿಜವಾಗ್ಲೂ ನಂಗೆ ನಿನ್ನ ಬಿಟ್ಟು ಇರೋಕ್ಕಾಗಲ್ಲ. ಕಷ್ಟನೂ ಸುಖನೂ ಇಬ್ಬರು ಜೊತೆಲೇ ಬದುಕೋಣ. ಏನು ಯೋಚನೆ ಮಾಡಾಕತ್ತಿ? ಏನಿಲ್ಲ, ಮೊದಲೇ ಮನೆ ಜವಾಬ್ದಾರಿ ಹೆಚ್ಚಾಗೈತಿ. ಅದರಲ್ಲಿ ನೀನಂತ ಬಜಾರಿನ ಹೇಗೆ ನಿಭಾಯಿಸೋದಂತ ಯೋಚನೆ ಮಾಡಕತ್ತೀನಿ. ಏನು ನಾನು ಬಜಾರಿನ? ಹೋಗ್. ಯಾಕೆ ಹೋಯ್ತಿ? ಆಗಲ್ಲ ನಾ ಹೇಳಿದ್ದು, ಸುಮ್ಮನೆ ತಮಾಷೆ ಮಾಡಿದ್ನ, ಅಷ್ಟಕ್ಕೆ ಸೆಟ್ ಮಾಡ್ಕೊಂತಿ. ನಿಜ ಹೇಳು. ನಿಜವಾಗ್ಲು ಬಂಗಾರ, ನೀನು ನನ್ನ ಕಷ್ಟದಲ್ಲಿ ಜೊತೆಯಾಗಿರ್ತಿ ಅಂದ್ರೆ ನನ್ನಂಥ ಅದೃಷ್ಟವಂತ ಬೇರೆ ಯಾರೂ ಇಲ್ಲ. ನಿನ್ನಂಥ ಲವರ್ ಸಿಗಾಕ ನಾನು ಭಾಳ ಪುಣ್ಯ ಮಾಡಿದ ಅನಿಸುತ್ತೆ. ಸಾಕು ಹೋಗ್ಲಿದ್ದು. ಫಸ್ಟ್ ಮದ್ವೆ ಯಾವಾಗ ಅಕ್ಕಿ ಹೇಳು. ಹೆಂಗಾದ್ರೂ ದೇವಸ್ಥಾನಕ್ಕೆ ಬಂದೀವಿ, ಇವಾಗಲೇ ಆಗ್ಬಿಡೋಣ. ಇವಾಗ್ಲೇನಾ? ಈ ಶಾಸ್ತ್ರ ಸಂಬಂಧಗಳು ಏನು ಬೇಡವಾ? ಈ ಶಾಸ್ತ್ರ ಸಂಬಂಧಗಳಂತ ಮದುವೆ ಆದಾರ ಯಾರಾದ್ರೂ ಖುಷಿ ಆಗದಾರನ? ನೀನ ಹೇಳ. ಇಲ್ಲ ನೋಡು, ಮದುವೆ ಅನ್ನೋದು ಎರಡು ಮನಸ್ಸುಗಳ ನಡುವಿನ ಒಂದು ಸಂಭಾಷಣೆ. ಅದು ಚೆನ್ನಾಗಿದ್ರೆ ಸಾಕು. ಅದು ನಮ್ಮ ಹತ್ರ ಬೇಜಾನ ಐತಿ. ಏನಂತಿ ನನ್ನ ಮಾತಿಗೆ? ನೀನ್ ಹೆಂಗಂತಿ ಹಂಗ ನಾನು ರೆಡಿ. ಬಾ ಹೋಗೋಣ. ಇದೆಲ್ಲ ತೋಟ ನಿಮ್ದ ಏನು? ನಮ್ದಲ್ಲ, ನಮ್ದು ಇಂಥ ತೋಟ ಇದ್ದಿರ್ಬೇಕು. ಮತ್ ಯಾರ್ದು? ಇದು ನಮ್ಮ ದೊಡ್ಡವ್ರದ್ದು. ಹೌದಾ? ಮತ್ ಸಂಬಳ ಎಷ್ಟು ಕೊಡ್ತಾರ ಅವ್ರು ನಿಂಗೆ ತಿಂಗಳಿಗೆ? 5,000 ಕೊಡ್ತಾರ. ಹೌದಾ? ನಿಂಗೊಂದು ಮಾತು ಕೇಳ. ಕೇಳು. ಮುಂದೆ ಒಂದಿನ ನಾನು ನಿನ್ನ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದರೆ ಬಿಟ್ಕೊಡ್ತೀಯ ನೀ ನನ್ನ? ಬಿಟ್ಕೊಡೋದು ತುಂಬ ಕಷ್ಟ, ಆದರೂ ಬಿಟ್ಕೊಡ್ತೀನಿ. ನಿಜನಾ? ನಿಜವಾಗದು. ಸಾರಿ, ನಾನು ಸುಮ್ಮನೆ ಕೇಳಿದೆ. ನೀ ನನ್ನ ಪ್ರೀತಿಲಿ ಕಟ್ ಆಗ್ತೀಯ ಅಂತ ಟೆಸ್ಟ್ ಮಾಡಿದೆ. ನೋಡು, ನೀನು ಕಟ್ಟಾಕಿದಷ್ಟು ನನಗೆ ಜಾಸ್ತಿ ನೋವಾಗುತ್ತೆ. ಪ್ರೀತಿ ಅನ್ನೋದು ಒತ್ತಾಯದಿಂದ ಆಗಬಾರ್ದು, ಪ್ರೇಮದಿಂದ ಆಗ್ಬೇಕು. ಮತ್ತು ನಿಂಗೆ ನೋವಾಗಲ್ವಾ ನಾನು ನಿನ್ನ ಬಿಟ್ಟು ಹೋದ್ರೆ? ನೋವಾಗುತ್ತಂತ ನಾನು ನಿನ್ನ ಕಟ್ಟಾಕಿದ್ರೆ ಅದು ಪ್ರೀತಿ ಅನ್ನಲ್ಲ. ಅಂತ ಒಳ್ಳೆ ಹುಡುಗನ ಪಡೆಯೋಕ ನಾನು ತುಂಬ ಪುಣ್ಯ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತೀಯಲ್ಲ ಪ್ರೀತಿ ಬಗ್ಗೆ. ಅದಕ್ಕೆ ನೋಡು ಬಂಗಾರ, ಈ ಪ್ರೀತಿ ಪ್ರೇಮ ಎಲ್ಲವೂ ಪ್ರೀತಿಯಿಂದ ಆಗ್ಬೇಕು ಹೊರತು ಒತ್ತಾಯದಿಂದ ಅಲ್ಲ. ಅದು ನಿಜ ಬಿಡು. ನಾನು ಹೇಳ್ದೆ ನಿಜ ತಾನೆ? 100% ನಿಜ. ಪ್ರೀತಿಯನ್ನು ಪ್ರೀತಿಯಿಂದ ಪಡೆದ್ರೆ ಆ ಪ್ರೀತಿಗೆ ಬೆಲೆ ಜಾಸ್ತಿ. ಬಾ ಹೋಗೋಣ. ಅಣ್ಣ ಇನ್ನೊಂದು 2 ದಿವಸ ಇದ್ದು ಹೋಗೋಣ. ಇಲ್ಲಮ್ಮ, ಇನ್ನೂ 2 ದಿನ ಬಿಟ್ಟು ಎಕ್ಸಾಮ್ ಇದ್ದಾವೆ, ಹೋಗ್ಬೇಕು. ಹೌದಣ್ಣ, ಕಾಲೇಜಿಂದ ಏನಾಯ್ತು? ಇನ್ನೂ 2 ತಿಂಗಳಾದರೆ ಎಲ್ಲ ಓದೆಲ್ಲ ಕಂಪ್ಲೀಟ್ ಆಗುತ್ತೆ. ಆಮೇಲೆ ತಿರ್ಗಿ ಆಫೀಸ್ ಊರಿಗೆ ಬರ್ತೀನಿ. ಏನಣ್ಣ, ಮತ್ತೆ ಕಾಲೇಜ್ ಮುಗ್ದಿಂದೆ ಮದುವೆ ಆಗ್ಬೇಕಂತ ಏನಾರ ಪ್ಲ್ಯಾನ್ ಇಟ್ಟಿಯೇನ? ಲೈಫಲ್ಲಿ ಸೆಟ್ಲ್ ಆಗೋ ತನಕ ಮದುವೆ ಬಗ್ಗೆ ಏನು ಯೋಚನೆ ಮಾಡಿಲ್ಲಮ್ಮ. ಕಾಲೇಜ್ನಾಗ ಯಾರನ್ನಾರ ಲವ್ ಮಾಡಿ ಏನು ಮತ್ತೆ? ಅಲ್ಲದೆ ಇಲ್ಲಿಂದ ಅಲ್ಲಿಗೆ ಏನಕ್ಕೆ ಹೋಗ್ತಾರೆ? ಓದಕ್ಕೆ ಹೋಗ್ತಾರೆ, ಇಲ್ಲ ಅದನ್ನ ಬಿಟ್ಟು ಲವ್ ಮಾಡಕ್ಕೆ ಹೋಗ್ತಾರೆ. ನೀನು ಇತ್ರ ಹೇಳಣ್ಣ, ನಾನೇನು ಅವನ ಮುಂದೆ ಹೇಳಂಗಿರ್ತಗ? ನಿಮ್ಮ ಮುಂದೆ ಯಾವ ಥರ ಸುಳ್ಳು ಹೇಳಿ ನಂದೆ? ನಿಮ್ಮ ಫ್ರೆಂಡ್ ಇದ್ದರೆ ಯಾವ್ದಾರು ನೋಡಿ. ಏನ ನಮ್ಮ ಫ್ರೆಂಡ್ ಬೇಕಂದ ನಿನಗ? ಸಮಾಧಾನ. ನಾನು ಹಂಗೆ ಸುಮ್ಮನೆ ತಮಾಷೆ ಕೇಳಿದ್ರೆ ನೀನೇನು ಸೀರಿಯಸ್ ಆಗಿ ಬರ್ತೀಯಲ್ಲಮ್ಮ. ನೋಡಣ್ಣ, ನೀನ್ ಯಾರನ್ನಾರ ಮದುವೆ ಆಗು, ಅದ್ರ ನನಗೆ ಹೇಳಾರ್ದ ಮದುವೆ ಆಗಕ್ಕೆ ಹೋಗ್ಬೇಡ. ಆಯ್ತು ಬಿಡ್ದೆ, ಫಸ್ಟ್ ಹುಡುಗಿನಾದ್ರೂ ಸಿಗ್ಲಿ, ಆಮೇಲೆ ನಿಂಗೆ ಹೇಳ್ತೀನಿ ನಾನು. ಅಣ್ಣ, ಇವಾಗಿನ ಕಾಲದ ಹುಡುಗಿಯರು ಭಾಳ ಫಾಸ್ಟ್ ಅಣ್ಣ. ನಿಮ್ಮಂತ ಸ್ಮಾರ್ಟ್ ಹುಡುಗರ್ನ ಬೇಗ ಬುಟ್ಟಿಗೆ ಹಾಕೊಂಡ್ಬಿಡ್ತಾರ. ಹೌದಾ? ಹಾಗಾದ್ರೆ ನನ್ನ ಯಾರು ಹಾಕೊಂಡಿಲ್ಲ? ನೀ ಸ್ಮಾರ್ಟ್ ಇಲ್ಲಲ್ಲ? ನಿಜವಾಗ್ಲೂ ನಾನು ಸ್ಮಾರ್ಟ್ ಇಲ್ಲ. ನಿಜ ಹೇಳಕತ್ತೀನಿ, ಮತ್ತೆ ನಿನ್ ಮುಂದೆ ಯಾವ ಥರ ಸುಳ್ಳು ಹೇಳಿನ ನಾನು? ಅಬ್ಬಾ ಎಂಥ ಮನೆ ಅಪ್ಪದ.
ಎಲ್ಲ ಹೊಡೆದಾಕಿ ಬಿಡ್ರಿ ನೋಡು. ಸುಮಾರು ಇದಕ್ಕೊಂದು 20 ಲಕ್ಷ ಖರ್ಚು ಆಗಿರ್ಬೋದು ನೋಡು. ಏನು ನಮ್ಮ ಫ್ರೆಂಡ್ ಬೇಕಂದ ನಿನಗ? ಸಮಾಧಾನ ಸಮಾಧಾನ. ನಾನು ಹಂಗೆ ಸುಮ್ಮನೆ ತಮಾಷೆ ಕೇಳಿದ್ರೆ ನೀನು ಸೀರಿಯಸ್ ಆಗಿ ಬರ್ತೀಯ. ಯಾರ ಮಾತಾಡಕತ್ತೀರಲ್ಲ? ಕಾಲೇಜ್ನಾಗ ಯಾರನ್ನಾರ ಲವ್ ಮಾಡಿ ಏನ್ ಮತ್ತೆ? ನನ್ನ ಹುಡುಗಿ ವಾಯ್ಸ್ ಬರ್ತಾ ಇನ್ನೂ ತಿಂಗಳಾದರೆ ಎಲ್ಲ ಓದಿಲ್ಲ. ಯಾವುದೋ ಒಂದು ಹುಡುಗನ ವಾಯ್ಸ್ ಬರ್ತಾ. ಏನಾಗತ್ತೀರಿ? ಯಾರವನ ಏನು ಮಾಡಕತ್ತೀರಿ ನೀವು ಇಬ್ರು? ಅದು ಸುತ್ತಮುತ್ತ ಯಾರು ಇಲ್ಲಿ? ಯಾರು ಅಂತ ಅಲ್ಲ, ಎಷ್ಟು ನಂಬಿದ್ದ ನಿನ್ನ? ಗೊತ್ತಾದ್ ನಿಮ್ಮ ನಾಟಕ. ಅದಕ್ಕೆ ಇತ್ತೀಚೆಗೆ ಯಾಕೆ ಫೋನ್ ಬರಲ್ದು ಮೆಸೇಜ್ ಬರಲ್ದು ಅಂತಂದ ಇಲ್ಲೇ ಐತಿ ಅದ, ಅದಕ್ಕೆ ಬರೋಲ್ಲ ನನಗದ. ಒಂದ್ ಹುಡ್ಗಿ ಪರ್ಸನಲ್ ಆಗಿ ಮಾತಾಡ್ಬಿಟ್ರೆ ಲವರ್ಸ್ ಅವ್ರು, ಬೇರೆ ಏನೇ ಇಲ್ಲನ. ಇವ್ ನಮ್ ದೊಡ್ಡಪ್ಪನ್ ಮಗ, ನಾವಿಬ್ರು ಅಣ್ಣ ತಂಗಿ ಆಗ್ಬೇಕು, ತಿಳ್ಕ ಫಸ್ಟ್. ನಿನ್ಗೂ ಅಕ್ಕ ತಂಗಿ ಇದ್ದಿದ್ರೆ ಈ ತರ ಅಣ್ಣ ತಂಗಿ ಮೇಲೆ ಅನುಮಾನ ಪಡ್ತಿರ್ಲಿಲ್ಲ ನೀನು. ಅಕ್ಕ ತಂಗಿಯರ ಮಧ್ಯೆ ಬೆಳೆದ್ರಲ್ಲ ಅಣ್ಣ ತಂಗಿ ಬೆಲೆ ಗೊತ್ತಾಗೋದು. ಅದಕ್ಕ ನಿಂಗ ಅಕ್ಕ ತಂಗಿಯರಿಲ್ಲ. ಬಾಣ ಹೋಗಮ್ಮ. ಅದಕ್ಕ ನಿಂಗ ಅಕ್ಕ ತಂಗಿಯರಿಲ್ಲ. ಅಲ್ಬೇ, ಅವನು ಅಷ್ಟೆಲ್ಲ ಮಾತಾಡಿದ್ನಲ್ಲ, ಅವನು ಯಾರು? ನಿನ್ನೆ ಕೇಳ್ತಿರೋದು, ಯಾರು ಅವನು? ಅಣ್ಣ, ಅವನ್ ನನ್ನ ಬಾಯ್ ಫ್ರೆಂಡ್ ಅಣ್ಣ. ಏನು ಬಾಯ್ ಫ್ರೆಂಡಾ? ಓದೋ ವಯಸ್ಸಲ್ಲಿ ಓದೋದ್ ಬಿಟ್ಟು ಇಂಥದ್ದೆಲ್ಲ ಮಾಡ್ತಾ ಇದೀಯ. ಬಾ, ಅಮ್ಮನ್ಗೆ ಹೇಳ್ತೀನಿ. ಅಣ್ಣ ಅಣ್ಣ ಬ್ಯಾಡ ಅಣ್ಣ, ಪ್ಲೀಸ್ ನಿನ್ ಕೈ ಮುಗಿತ್ ಅಣ್ಣ, ಅಮ್ಮಗೆ ಹೇಳ್ಬೇಡ. ನೋಡು, ನೀನ್ ಪ್ರೀತಿ ಮಾಡಿದ ತಪ್ಪಲ್ಲ. ಹೋಗೋಗಿ ನಿನ್ ಮೇಲೆ ಅನುಮಾನ ಪಡೋನ್ನ ಪ್ರೀತಿ ಮಾಡಿದ್ಯಲ್ಲ, ಅದು ನಿನ್ ತಪ್ಪು. ಇವಾಗೇ ಇಷ್ಟು ಅನುಮಾನ ಪಡೋನು ಇನ್ನು ನಾಳೆ ಮದುವೆ ಆಗಿಂದ ಅನುಮಾನ ಪಡಲ್ಲ ಅಂತ ಏನು ಗ್ಯಾರಂಟಿ? ನಿನ್ ಕೈ ಮುಗಿತೀನಿ, ಅವನ್ನ ಬಿಟ್ಬಿಡು. ಅಣ್ಣ, ಅವನ ಅನುಮಾನ ಪಡೋನಲ್ಲ ಅಣ್ಣ, ನನ್ನ ಮೇಲಿನ ಅತಿಯಾದ ಪ್ರೀತಿಯಿಂದ ಈ ತರ ಮಾಡಿದ್ದಾನ ಅನ್ಸುತ್ತ ಅಣ್ಣ. ಲೇ, ಏನಾದ್ಲೇ ನಿಂಗೆ ಹಿಂಗೆ ಯಾಕೈದು ಮಾಡ್ಕತ್ತಿ? ಲೇ, ಹಾಕಿಂದಾಗ ಚಪ್ಪಲ್ ತಗೊಂಡು ಬಡ್ದ್ರ ನನಗೆ ನೋವು ಹಾಕಿದ್ದಿಲ್ಲ. ಅಕ್ಕ ತಂಗಿರು ಇಲ್ಲ ಅಂತ ಹೇಳ್ಬಿಟ್ಟಲ್ಲಿ. ಈ ಥರ ನಂಗೆ ಯಾವತ್ತೂ ಆಗಿದ್ದಿಲ್ಲ. ನಾವೇನು ದೇವ್ರ ಹತ್ರ ಕೇಳ್ಬೇಕಲ್ಲ ನಮ್ಮ ಅಕ್ಕ ತಂಗಿರು ಹುಡ್ಸಪ್ಪ ಅಂತಂದು. ಅಕ್ಕ ತಂಗಿರು ಬೆಲೆನೂ ಗೊತ್ತಿಲ್ಲ ಅಂದ್ಬಿಟ್ಲು. ಲೇ, ಹೋಗಿ ಹೋಗಿ ಅವ್ರ ಮೇಲೆ ಯಾಕೆ ಅನುಮಾನ ಪಟ್ಟಿಲ್ಲ? ನೀ ಪ್ರೀತಿ ಮಾಡೋರ ಮೇಲೆ ಯಾವತ್ತು ಅನುಮಾನ ಪಡಬಾರ್ದ. ಲೇ, ಆಕಿ ಮೇಲೆ ಅನುಮಾನ ಪಟ್ಟದ್ದು ಆಕಿ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಆಕಿ ಮೇಲೆ ಪ್ರೀತಿ ಇದ್ಕ ಆ ಥರ ಅನುಮಾನ ಪಟ್ಟದ್ದು. ಅದನ್ನ ಸುಧಾರಿಸಿ ಹೇಳ್ಬೇಕಾಯ್ತು. ಹೋಗಿ ಹೋಗಿ ಅಕ್ಕ ತಂಗಿರ ಮಾತು ಹೇಳಿ. ಲೇ, ಅಕ್ಕ ತಂಗಿಯರಂದ್ರ ಒಡ ಹುಡ್ದಾರ ಆಗ್ಬೇಕಂತೇನಿಲ್ಲ. ನಮ್ಗೆ ಯಾರ ಅಣ್ಣ ತಮ್ಮ ಅಂತ ಪ್ರೀತಿಯಿಂದ ಕರಿತಾರ ನೋಡ, ಅವರ ನಿಜವಾದ ಅಕ್ಕ ತಂಗಿಯರ. ಆದ್ರೆ ದೋಸ್ತ, ಈ ರಕ್ಷಾ ಬಂಧನ ಬಂತಪ್ಪ ಅಂದ್ರ ಏನೋ ಒಂಥರ ಫೀಲ್ ಏ ನನಗೆ. ಗೀತಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಯ್ತು. ಹಿಂದ್ರಿ ಗೀತಾ. ಗೀತಾ, ಏನ್ ಮಾತಾಡ್ತಿ? ನಿನ್ನ ಹತ್ರ ಮಾತಾಡಕ್ ಏನೂ ಇಲ್ಲ. ನಮ್ಮ ಅಣ್ಣ ತಂಗಿ ಮೇಲೆನೆ ಅನುಮಾನ ಪಟ್ಟತ್ ನೀನು. ಅಯ್ಯೋ, ಅದು ಒಂದು ಸಿಚುವೇಶನ್ ಹಂಗಿತ್ತ ಗೀತಾ, ಅರ್ಥ ಮಾಡ್ಕೆ ಗೀತಾ. ಒಂದಿನ ಮಾಡಿದ ತಪ್ಪಿಗೆ ಲೈಫ್ ಸಾಂಗ್ ಶಿಕ್ಷೆ ಕೊಡ್ಬೇಡ ಗೀತಾ. ಇನ್ಯಾವತ್ತೂ ನಿನ್ ಮುಖ ತೋರ್ಸಕ್ ಹೋಗ್ಬೇಡ ನಂಗ. ಆ ಥರ ಹೇಳ್ಬೇಡ ಗೀತಾ. ನಿನ್ ಬಿಟ್ಟು ನಂಗೆ ಇರಕ್ ಆಗಲ್ಲ ಗೀತಾ. ಗೀತಾ, ಗೀತಾ. ಹಲೋ. ಹಲೋ, ಯಾರು? ನಾನು ಕಣೆ. ಸಾರಿ, ರಾಂಗ್ ನಂಬರ್. ಯಾರೋ ಬೇರೆಯವ್ರಿಗೆ ಹಚ್ಚಿರಿ. ಏ, ನಾ ಕರೆಕ್ಟಾಗಿ ಹಚ್ಚಿನಿ. ಪ್ಲೀಸ್ ಒಂದು 5 ನಿಮಿಷ ಮಾತಾಡು, ಫೋನ್ ಕಟ್ ಮಾಡಬೇಡ. ಏನು ಹೇಳು? ಸಾರಿ, ನಿನ್ನ ಬಗ್ಗೆ ನಾನು ಆ ಥರ ಮಾತಾಡ್ಬಾರ್ದಾಗಿತ್ತು. ನನ್ನ ಕ್ಷಮಿಸಿಬಿಡು. ಸರಿ ಬಿಡು. ಏನು ಮಾಡಕತ್ತಿ? ಏನಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ಓ ಹೌದಾ? ಊಟ ಆಯಿತು, ನಿಂದು? ಮತ್ತೆ ಮನೆಯಾಗ ಯಾರೂ ಇಲ್ಲ ಅನ್ಸುತ್ತಾ? ಹೌದಾ, ಒಬ್ಬಳೇ ಇದ್ದೀನಿ. ಓ ಹೌದಾ? ಯಾಕೆ? ಏನಿಲ್ಲ ಬಿಡು, ಹಂಗೆ
ಸುಮ್ಮನೆ ಕೇಳಿದ್ನಿ. ಇನ್ನೇನು? ಅದು ನೀನು ಬೇಜಾರು ಮಾಡ್ಕೊಂಗಿಲ್ಲಪ್ಪ ಅಂದ್ರೆ ಒಂದು ಮಾತು ಕೇಳದ? ಹಾಂ ಸರಿ ಕೇಳು. ಬೇಡ ಬಿಡ, ನೀನು ಮತ್ತೆ ಏನಾದರೂ ತಪ್ಪು ತಿಳ್ಕಂತಿ. ಇಲ್ಲ ಹೇಳು, ಅದೇನಂತ? ನನಗೆ ನೀನು ನೋಡ್ಬೇಕಂತ ಅನ್ಸಕತ್ತೈತಿ. ಒಂದು ನಿಮಿಷ ಆಚೆ ಬರ್ತೀಯ? ಹೋಗು, ಆಗಲ್ಲ. ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ನಾನು ಆ ಥರ ಹುಡುಗಿ ಅಲ್ಲ. ಆ ಥರ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ. ನಾನು ನಿನ್ನ ದೂರ ನಿಂತು ನೋಡಿ ಹೋಗೋಣ. ಪ್ಲೀಸ್ ಬಾ. ಫೋನ್ ಇಡ್ತೀನಿ, ಬಾಯ್. ಹಲೋ ಹಲೋ ಹಲೋ. ದೋಸ್ತ ನಿಮ್ಮ ಹುಡುಗಿ ಇಲ್ಲೇ ಬಾ ಅಂತೇನೆ ಬರ್ತಾಳ. ಒಟ್ಟ ಕೂಲಾಗಿ ಮಾತಾಡೇನ, ಸಿಟ್ಟು ಹಾಕೋಬೇಡ. ಆದ್ರೆ ನನಗೆ ಭಯ ಆಗತ್ಲಿ. ಭಯ ಪಡಂಗಿದ್ರೆ ಮೊದ್ಲಾಗ ಯಾಕೆ ಲವ್ ಮಾಡ್ಕೋಯ್ದೆ? 2 ತಿಂಗಳಾತು ಮಾತು ಬಿಟ್ಟು ಏನು ಮಾತಾಡ್ಬೇಕಂತ ಗೊತ್ತಾಗಲಿ. ನಿಂದರ ಬರೀ 2 ತಿಂಗಳ, ಕೆಲವೊಬ್ರದ್ದು 2 ವರ್ಷ ಬಿಟ್ಟಿರ್ತಾರ. ಅಂತಾರ ಒಂದಕ್ಕರ ನೀನು ಯಾವನ್ಲೇ ನೀನು ಮಾತಾಡ್ತಾಳ ಜನಕ್ಕೆ? ಪಕ್ಕ ಮಾತಾಡ್ತಾಳ. ಬಾ, ನಿನ್ನ ಮೇಲೆ ಭಾಳ ಲವ್ ಐತೆ ಆಕಿಗೆ. ಇಲ್ಲಿಗೆ ಬರ್ತಾಳ? ಇಲ್ಲಿಗೆ ಬರ್ತಾಳ. ಇಲ್ಲಿ ಇಷ್ಟೊತ್ತಿನಾಗ ಒಬ್ಬಕ್ಕೆ ಹೆಂಗೆ ಬರ್ತಾಳಿಲ್ಲ ಆಕಿ? ಇಲ್ಲ, ಅವ್ರ ಅಣ್ಣಿಗೆ ಹೇಳಿನ ನಾನು ಕರ್ಕೊಂಬ ಅಂತ, ಅದಕ್ಕೆ ಕರ್ಕೊಂಬರ್ತಾನ ಅವನು. ಅವ್ರ ಅಣ್ಣ ಸಪೋರ್ಟ್ ಮಾಡ್ತಾನ ಇವಾಗ? ಮತ್ತೆ ಲವ್ ಯಾರ್ಯಾರು ಸಪೋರ್ಟ್ ಮಾಡ್ತಾರಲ್ಲ ಕೊಡಿ. ಹಂಗ ಮತ್ತೆ ಹಿಂಗೆ ಕಾಲ್ಮಾನ ಇರೋದ. ಇಲ್ಲೇ ಕುಂದ್ರ? ಇಲ್ಲೇ ಕುಂದ್ರ. ನಾವು ಬರ್ಲಾ? ಕುಂತಗ ಲುಂಗಿ ಇಳಿಸಿ ಕುಂದ್ರಲಿ. 10 ಊಟ ನಾನೇ ಹೇಳ್ಬೇಕು ನೋಡಪ್ಪ ಅವನಿಗೆ. ಏನ ಪಕ್ಕ ಬಂದು ಕುತ್ಕೊಂಡ್ಬಿಟ್ರಿ? ಜಾಗ ಖಾಲಿ ಇತ್ತು, ಕೂತ್ಕೊಂಡೆ. 2 ತಿಂಗಳಿಂದ ಹೃದಯನ ಖಾಲಿ ಐತಪ್ಪ. ಹೃದಯದಲ್ಲಿ ಕೂಡ್ಬೇಕಂತಾನೆ ಬಂದಿರೋದು. ಹೌದಾ? ನಿಜವಾಗ್ಲೂ? ನಿಜವಾಗ್ಲು. ನಾವು ಫೋನ್ ಮಾಡಿದ್ರೆ ಫೋನ್ ಎತ್ತಗಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ. ಎದಕ್ಕೆ? ಅದಕ್ಕೆಲ್ಲ ನೀನ ಕಾರಣ. ನಾನೇ ಕಾರಣ ಇದ್ದೀನಿ. ದೇವ್ರೆ, ಅಂತಿಂತ ನಮ್ಮ ದೋಸ್ತ ನುಡಿಗಿನ ಒಂದು ಮಾಡಿಬಿಟ್ಟಪ್ಪ. ಹೌದು, ನಾನು 3 ದಿನ ಕಾಲ್ ಮಾಡಕತ್ತೀನಿ, ನೀನ್ ಯಾಕೆ ಪಿಕ್ ಮಾಡಿಲ್ಲ? ನನಗೆ ಕೆಲಸ ಇದ್ದು ಹಂಗೆ ರಿಸೀವ್ ಮಾಡೋಕ್ಕಾಗಲಿಲ್ಲ. ನನ್ಗಿಂತ ನಿನ್ ಕೆಲಸನ ಇಂಪಾರ್ಟೆಂಟ್ ಏನ್ ನಿನ್ಗ? ನೀನು ಇಂಪಾರ್ಟೆಂಟ್, ಕೆಲಸ ಇಂಪಾರ್ಟೆಂಟ್. ಇಷ್ಟ ದಿನ ಬಿಟ್ಟೋಗಿದ್ ನಿಂಗೆ ನೆನಪ ಇಲ್ಲ ನಿನ್ಗ? ನನ್ ಪ್ರೀತಿನ ಮಾಡಕತ್ತಿಲ್ಲ ನೀನು. ನೀನು ಪ್ರೀತಿ ಮಾಡಕ್ರಪ್ಪ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಗೊತ್ತಾಯ್ತಾ? ಇಲ್ಲಾಂದ್ರೆ ಕೆಲಸ ಐತೆ ಅಂತ ಹೇಳ್ತಿರ್ಲಿಲ್ಲ ನೀನು. ಕೆಲಸ ಮಾಡಕ್ರಪ್ಪ ಮನೆಯಾಗ ತಪ್ಪದ ಬಿಡ್ತಾರ. ನೀನು ನನಗೆ ಟೈಮ್ ಕೊಡಲಿಲ್ಲ ಅಂದ್ರೆ ನಾನು ನಿನ್ಗ ಬಡಿತೀನಿ. ನನಗ ಬಿಡ್ತೀನಿ. ಎಷ್ಟು ಸೊಕ್ಕ ಬಂದಿವಾಗ ಬಡಿತೀನಿ ನೋಡಿ. ಏನ್ ಇವಾಗ ಎದ್ದು ತಗೊಂಡ್ಬಿಡ್ತೀನಿ ಬಾಗ. ನನ್ನ ತೆಗಿತೇನೆ, ನಿನ್ನ ತೆಗಿತೀನಿ ನೋಡ. ಹೌದು ನೋಡಿ. ಏನು ಈ ಜಲದಾಗ ಇವರಿಬ್ಬರು ಒಂದ್ ಮಾಡಕ್ ಆಗಲ್ಲಪ್ಪ.